ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಮತಾ, ರೇಖಿ ಮಾಸ್ಟರ್, ಟ್ಯಾರೋ ರೀಡರ್, ಆಕಾಶ್ ರೀಡರ್. ನನ್ನ ಚಾನಲ್ ಹಾರ್ಮೋನೈಸ್ ಪಾರ್ಟ್ ಚಾನಲ್. ಇವತ್ತು ಜೂನ್ ಮಂತ್ ಯಾವ ರೀತಿ ಇರುತ್ತೆ ಅಂತ ಟ್ಯಾರೋ ಕಾರ್ಡ್ಸ್ ಬಗ್ಗೆ ನೋಡೋಣ. ಜೂನ್ ಮಂತ್ ಏನೇನು ಪ್ರೆಡಿಕ್ಷನ್ ಬರ್ತಾ ಇದೆ, ಜೂನ್ ಮಂತ್ ಯಾವ ರೀತಿ ಇರುತ್ತೆ ನೋಡ್ತಾ ಬರೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಏನಾದರೂ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೂನ್ ಮಂತ್ ಪ್ರೆಡಿಕ್ಷನ್ ಯಾವ ರೀತಿ ಇರುತ್ತೆ? ಥ್ಯಾಂಕ್ ಯು. ಕಾರ್ಡ್ಸ್ ತೋರಿಸ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಟಮ್ ದ ಡೆಕ್ ಏಸ್ ಆಫ್ ವ್ಯಾಂಡ್ಸ್. ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. 10 ಆಫ್ ಕಪ್ಸ್ ಬರ್ತಾ ಇದೆ. 10 ಆಫ್ ಕಪ್ಸ್. ನೆಕ್ಸ್ಟ್ ಏಟ್ಸ್ ಆಫ್ ಸ್ವಾರ್ಡ್ಸ್. ಓಕೆ, ದ ಎಂಪರೈಸ್ ಕಾರ್ಡ್ಸ್ ಬರ್ತಾ ಇದೆ. ನೆಕ್ಸ್ಟ್ ದ ಏರೋಪ್ಲೇಟ್. ಓಕೆ, ಥ್ಯಾಂಕ್ ಯು. ದ ಟೆಂಪರರಿ ಕಾರ್ಡ್ ಬರ್ತಾ ಇದೆ. 2 ಆಫ್ ಪೆಂಟಿಕಲ್ಸ್. ಓಕೆ, ರೀಡಿಂಗ್ ಮಾಡೋಣ. ಜೂನ್ ಮಂತ್ ಯಾವ ರೀತಿ ಇದೆ? ಇಲ್ಲಿ 10 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ತೀರಂತಾನೆ ಹೇಳಬಹುದು. ಆದರೆ ಆ ಅಚೀವ್ಮೆಂಟ್ ಮಾಡೋದಕ್ಕೆ ನಿಮ್ಮಲ್ಲಿ ಅಡೆತಡೆಗಳು ತುಂಬಾನೇ ಇದೆ. ಅದನ್ನ ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಥಾಟ್ಸ್ ಇಂದ ಈಚೆ ಬನ್ನಿ. ಇಲ್ಲಿ 8 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನೀವೇ ಥಾಟ್ಸ್, ಬೇರೆ ಬೇರೆ ರೀತಿಯ ಥಾಟ್ಸ್ ನೀವು ಹಾಕೊಂಡಿದ್ದೀರಾ ಅಂತಾನೆ ಹೇಳ್ಬಹುದು. ತುಂಬಾ ಥಾಟ್ಸ್ ಹಾಕೊಂಡಿದ್ದೀರಾ. ಅದು ಯಾವ ರೀತಿ ಅಂದ್ರೆ ನೋಡಿ, ಒಂಥರ ನೀವು ಒಳಗಡೆನೆ ಕಟ್ ಹಾಕೊಂಡಿದ್ದೀರಾ ಇದ್ರಲ್ಲಿ. ಆ ರೀತಿಯಲ್ಲಿದೆ. ಆ ಥಾಟ್ಸ್ ಇಂದ ಹೊರಗಡೆ ಬಂದ್ರೆ ದ ಎಂಪ್ರೆಸ್ ಕಾರ್ಡ್ ಇದೆ. ಅಚೀವ್ಮೆಂಟ್, ಸಕ್ಸಸ್, ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಗುರುಗಳ ದಾರಿ, ಇಲ್ಲ ನಿಮ್ಗೆ ದಾರಿ ಸಿಗಬಹುದು. ಇನ್ನೊಂದು ಇಲ್ಲಿ ಕೀ ಇದೆ. ಈ ಟ್ಯಾರೋ ಕಾರ್ಡ್ಸ್ ಇಂದನೇ ನಿಮ್ಗೆ ಒಂದು ಹೀಲಿಂಗ್ ಆಗಬಹುದು. ಹೀಲಿಂಗ್ ಸಮಥಿಂಗ್ ಸಿಗಬಹುದು. ಇಲ್ಲ ಬೇರೆ ಯಾವುದೋ ಒಂದು ಮುಖಾಂತರ ಆಗಲಿ ನಿಮ್ಗೆ ಗುರುಗಳ ಕಾಂಟ್ಯಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಪ್ರಾಬ್ಲಮ್ ಇಂದ ಹೊರಗಡೆ ಯಾವ ರೀತಿ ಬರಬೇಕು ಅನ್ನೋದು ಹೀಲಿಂಗ್ ಅಂತ ಹೇಳಿದೆ. ನೋಡಿ, ಹೀಲಿಂಗ್ ಕಾರ್ಡೇ ಬಂದಿದೆ. ಎಮೋಷನಲಿ ಬ್ಲಾಕ್ ಆಗಿದ್ದೀರಾ. ಎಮೋಷನಲಿ ಸ್ವಲ್ಪ ಹೊರಗಡೆ ಬಂದು ನೀವು ಹೀಲ್ ಆಗ್ತೀರಾ. ಯೂನಿವರ್ಸಲ್ ಬ್ಲೆಸ್ಸಿಂಗ್ ಇದೆ. ಪಾಸಿಟಿವ್ ಕಾರ್ಡ್ ಇದೆ. ನೆಗೆಟಿವ್ ಕಾರ್ಡ್ಸ್ ಅನ್ನೋದಿಲ್ಲ. ನಿಮ್ ಥಾಟ್ಸ್ ಒಂದು ಬಿಟ್ರೆ ಇನ್ನು ಬೇರೆ ನೆಗೆಟಿವ್ಸ್ ಅನ್ನೋದೇ ಇಲ್ಲ. ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು, ಇಂಪಾರ್ಟೆಂಟ್ ಇದೆ. ನೀವು ಬ್ಯಾಲೆನ್ಸಿಂಗ್ ಮಾಡಿದ್ರೆ ಮನಿ ಇರ್ಬೋದು, ರಿಲೇಷನ್ಸ್ ಇರಬಹುದು. ನೀವು ಬ್ಯಾಲೆನ್ಸಿಂಗ್ ಮಾಡಿದ್ರೆ ನಿಮ್ಮಲ್ಲಿ ಅಷ್ಟು ಸಕ್ಸಸ್ಫುಲ್ ಈ ಮಂತ್ ನಿಮ್ಗೆ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು. ಇಲ್ಲಿ ಬಾಟಮ್ ದ ಡೆಕ್ ಬಂದು ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಏಸ್ ಆಫ್ ವ್ಯಾಂಡ್ಸ್ ಅಂದ್ರೆ ಯೂನಿವರ್ಸಲ್ ಕೊಡ್ತಾ ಇದೆ. ಇಲ್ಲಿ ನಿಮ್ಗೆ ಸ್ವಲ್ಪ ಅಗ್ನಿ ತತ್ವ ಹೆಚ್ಚಾಗ್ತಾ ಇರಬಹುದು. ಸ್ವಲ್ಪ ಹೆಲ್ತ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹೆಲ್ತ್ ಬಗ್ಗೆ ಇನ್ನು ರಿಲೇಷನ್ಸ್ ಅಲ್ಲಿ ಓಕೆ, ರಿಲೇಷನ್ಸ್ ಅಲ್ಲಿ ಏನು ಅಷ್ಟೊಂದು ಇದಿಲ್ಲ. ಆದ್ರೆ ನಿಮ್ ಥಾಟ್ಸ್ ಅಲ್ಲಿ ಮೇನ್ ನಿಮ್ ಥಾಟ್ಸ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಿಮ್ ಥಾಟ್ಸ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಆಗಿ ಕ್ಲಿಯರೆನ್ಸ್ ಆಗ್ಬೇಕಾಗಿರೋದು. ಅದನ್ನ ಇದ್ ಮಾಡ್ಕೊಳ್ಳಿ. ಓಕೆ, ಬೇಕಂದ್ರೆ ಹೀಲಿಂಗ್ ತಗೋಬಹುದು. ಹೀಲಿಂಗ್ಗೆ ನಿಮ್ಗೆ ಅವೈಲೇಬಲ್ ಇದೆ ಅಂದ್ರೆ ಮತ್ತೆ ಏಂಜಲ್ಸ್ ಕಾರ್ಡ್ಸ್ ಅಲ್ಲಿ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏಂಜಲ್ಸ್ ಏನ್ ಹೇಳ್ಬಹುದು? ಯಾವ ರೀತಿಯಲ್ಲಿ ಸಂದೇಶವನ್ನು ಕೊಡಲು ಸಿದ್ಧರಿದ್ದಾರೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಾವು ಏಂಜಲ್ಸ್ ಅಂಡ್ ದೇವಸ್ ಥೆರಪಿ ದೀಕ್ಷೆನೂ ಕೊಡ್ತೀನಿ. ಮತ್ತೆ ರಾಜಕ್ರಿಯ ರೇಖಿ ಮಾಸ್ಟರ್ ಲೆವೆಲ್ ವರ್ಗೂ ಆಗಿದೆ, ದೀಕ್ಷೆನೂ ಕೊಡ್ತೇನೆ. ನಿಮ್ಗೆ ರೇಖಿ ಮಾಸ್ಟರ್ ಲೆವೆಲ್ಲು, ಕರ್ಣ ರೇಖಿ, ಕ್ವಾಲಿಫೈರ್ ಇಷ್ಟೆಲ್ಲ ಮಾಡ್ಕೊಂಡಿದ್ದೇನೆ ಹೇಳ್ಬೇಕು ಅಂದ್ರೆ. ಟ್ಯಾರೋ ಕಾರ್ಡ್ಸ್ ಹೇಳ್ಕೊಡ್ತೀನಿ. ಬೇರೆಯವ್ರಿಗೆ ಬೇಕು ಅಂದ್ರೆ ಟ್ಯಾರೋ ಕಾರ್ಡ್ಸ್ ಹೇಳ್ಕೊಡ್ತೀನಿ. ಇಲ್ಲ ರೀಡಿಂಗ್ ಬೇಕಂದ್ರೆ ರೀಡಿಂಗ್ ತಗೋಬಹುದು. ನಾನು ಕಾರ್ಡ್ಸ್ ಈ ತರ ಕಲಿತು ನಾನು ಬೇರೆಯವ್ರಿಗೆ ರೀಡ್ ಮಾಡ್ಬೇಕು ಅಂದ್ರೆ ಅಷ್ಟು ಅವೈಲೇಬಲ್ ಇದೆ. ಕಲಿಬಹುದು. ಆಕಾಶ್ ರೀಡಿಂಗ್ ಕಲಿಬಹುದು. ಆಕಾಶ್ ರೀಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ, ನೀವು ಯಾಕೆ ಸ್ಟಕ್ ಆಗಿದ್ದೀರಾ ನೋಡಬಹುದು. ಥ್ಯಾಂಕ್ ಯು. ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಮ ಏಂಜಲ್ಸ್ ನ ಕೇಳಿ ಈ ತರ ಸಿಗುತ್ತೆ. ಇಲ್ಲಿ ಗುರುಗಳದ ಏರೋಪ್ಲೇನ್ಸ್ ಬರ್ತಾ ಇದೆ. ಗುರುಗಳು ಸಿಗ್ತಾರೆ. ಇಲ್ಲಿ ಆಸ್ಕ್ ಯುವರ್ ಏಂಜಲ್ಸ್. ನೋಡಿ, ನಿಮ್ಗೆ ಗುರುಗಳಿಗೂ ಕನೆಕ್ಟ್ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ತೀನಿ. ಲಿಸನ್ ಟು ಯುವರ್ ಇಂಟೆನ್ಷನ್.
ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಾ ಇದೆ ನೀನ್ ಆ ಥಾಟ್ಸ್ ಇಂದ ಹೊರಗಡೆ ಬಾ, ನಿಮ್ಗೆ ಸಕ್ಸಸ್ ಆಗುತ್ತೆ, ನಿನ್ ಕೈಲಿ ಆಗುತ್ತೆ ಅಂತ. ಆದ್ರೆ ನಿಮ್ಗೆ ಪುಷ್ ಮಾಡೋರ್ ಬೇಕು. ಮೇನ್ ನಿಮ್ ಪುಷ್ ಅಪ್ ಇಲ್ಲ, ಪುಷ್ ಮಾಡೋರ್ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾರ್ಡ್ ಕಾಣಿಸ್ತಾ ಇದೆ. ಎಸ್, ನೀವ್ ಅನ್ಕೊಂಡಿರೋದು ಏನೇ ಇರಬಹುದು ಅದು ಎಸ್ ಬರ್ತಾ ಇದೆ, ಹಾಗೆ ಆಗುತ್ತೆ. ಇಂಪ್ರೂವ್ಮೆಂಟ್ ದ ಹೆಲ್ತ್, ನಾನು ಹೆಲ್ತ್ ಬಗ್ಗೆ ಹೇಳ್ದೆ. ಓಕೆ, ಹೆಲ್ತ್ ಬಗ್ಗೆ ಏನು ಇದಿಲ್ಲ ಅಂತ, ಅದು ಇಂಪ್ರೂವ್ಮೆಂಟ್ ಹೆಲ್ತ್ ಅಂದ್ರೆ ಬೇರೆ ಇನ್ನೇನಕ್ಕಾದ್ರೂ ತಗೋಬಹುದು. ಅದೇ ರೀತಿಯಲ್ಲಿ ಸಾಯಿಬಾಬಾ ಕಾರ್ಡ್ಸ್ ಅಲ್ಲಿ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಾಯಿಬಾಬಾ ಕಾರ್ಡ್ಸ್. ಕಟ್, ಕ್ಲಿಯರ್, ಕ್ಯಾನ್ಸಲ್. ಓನ್ಲಿ ಕಟ್, ಕ್ಲಿಯರ್, ಕ್ಯಾನ್ಸಲ್. ನಿಮ್ಮ ಥಾಟ್ಸ್, ನಿಮ್ಮ ನೆಗೆಟಿವ್ ಆಲೋಚನೆ, ಎಮೋಷನಲ್ ಕ್ಲಿಯರ್ ಮಾಡಿ. ನೋಡಿ, ಗುರುಗಳ ಸಂಕಲ್ಪ, ನೀವು ಅನುಭವಿಸುತ್ತಿರುವ ಎಲ್ಲಾ ನೋವುಗಳನ್ನು ಗುರುಗಳ ಇಚ್ಛೆಯಂತೆ ನಡೆಯುತ್ತಿದೆ ಅಂತ ನೀವು ಸ್ವೀಕರಿಸುತ್ತಿದ್ದೀರಾ. ಸ್ವೀಕರಿಸಿ. ಕಟ್, ಕ್ಲಿಯರ್, ಕ್ಯಾನ್ಸಲ್. ಬರ್ತಾ ಇರೋದನ್ನೆಲ್ಲ ನನ್ನ ಒಳ್ಳೆಯದಕ್ಕೆ, ನನ್ನ ಪರವಾಗಿ ಆಗುತ್ತೆ. ನಿಮ್ಮನ್ನ ಎಷ್ಟು ಸ್ಟ್ರಾಂಗ್ ಮಾಡ್ಬೇಕು ಅಂತ ಯೂನಿವರ್ಸಲ್ಗೆ ಗೊತ್ತಿದೆ, ಸಾಯಿಬಾಬಾಗ್ ಗೊತ್ತಿದೆ, ಏಂಜಲ್ಸ್ ಗೊತ್ತಿದೆ. ನಿಮ್ಮನ್ನ ಅಷ್ಟು ಸ್ಟ್ರಾಂಗ್ ಮಾಡ್ಬೇಕು ಅಂತ ಅಷ್ಟೆಲ್ಲ ಕಷ್ಟ ಕೊಟ್ಟಿದೆ ಅಂತ ಹೇಳ್ಬೋದು. ಅದನ್ನ ನೀವೆಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ತೀರೋ, ಮತ್ತೆ ಅದ್ ಬಂದಾಗ ಕ್ಲಿಯರ್, ಕಟ್, ಕ್ಲಿಯರ್, ಕ್ಯಾನ್ಸಲ್ ಅಂತ ಹೇಳ್ತಾ ನೀವು ಮುಂದೆ ಸಾಕ್ತಿರೋ, ನಿಮ್ಮಲ್ಲಿ ಅಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್, ನೀವು ಯಾವ್ದಾದ್ರು ಒಂದು ಕ್ವಶನ್ಸ್ ಅನ್ಕೊಳ್ಳಿ, ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಇದು ಟೈಮ್ಲೆಸ್ ಕಾರ್ಡ್ಸು, ಟೈಮ್ ಪ್ರೆಡಿಕ್ಷನ್ ಕಾರ್ಡ್ಸ್ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ದಿನದಲ್ಲಿ ಆಗಬಹುದು? ಥ್ಯಾಂಕ್ ಯು ಸೋ ಮಚ್. ಇನ್ ದ 29 ಡೇಸ್, 29 ಡೇಸ್ ಅಲ್ಲಿ ಕೆಲಸ ಆಗುತ್ತೆ. ನೀವು ಅನ್ಕೊಂಡಿರೋದು ಏನಾದ್ರು ಒಂದು ಕ್ವಶನ್ ಅನ್ಕೊಂಡಿರ್ತೀರಲ್ವಾ, ಅದು 29 ಡೇಸ್ ಅಲ್ಲಿ ಆಗುತ್ತೆ. ನಿಮ್ಗೆ ಆದ್ರೆಗನ ಬಂದು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ, ಓಕೆ ಆಗಿದೆ, ನೀವು ಹೇಳಿರೋ ಪ್ರೆಡಿಕ್ಷನ್ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆಗನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ರೀಡಿಂಗ್ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆಗನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ತಲುಪಲಿ. ಇದು ಹಾರ್ಮೋನೈಸ್ ಪಾತ್ ಚಾನಲ್. ಹಾರ್ಮೋನೈಸ್ ಪಾತ್ ಅಂದ್ರೇನೆ ಹೀಲಿಂಗ್ ಚಾನಲ್. ನೀವೆಷ್ಟು ಜನಕ್ಕೆ ಚಾನಲ್ನ ಶೇರ್ ಮಾಡ್ತಿರೋ ಅಷ್ಟು ನಿಮಗೆ ಲೈಫಲ್ಲಿ ಹೀಲಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. 1% ಒಬ್ಬರಿಗಾದ್ರೂ ಒಬ್ರು ಕಳ್ಸ್ಕೊಡಿ, ಅವರು ಓಕೆ ಈ ಚಾನಲ್, ಈ ವಿಡಿಯೋದಿಂದ ನನ್ನ ಲೈಫ್ ಚೇಂಜ್ ಆಯ್ತು ಅಂದ್ರೆ ಅಷ್ಟು ಪುಣ್ಯ ನಿಮ್ಗೆ ಸಿಗುತ್ತೆ, ಅದು ಹೀಲಿಂಗ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.